ಎಲ್ರಿಗೂ ನಮಸ್ಕಾರ ಸರ್. ಚಳ್ಳಕೆರೆಯಿಂದ 31 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 5 ಎಕರೆ ಜಮೀನು ನೋಡೋಕ್ಕೆ ಬಂದಿದ್ದೀವಿ ಇವತ್ತು. ಇದೇ ಮಣ್ಣಿನ ರೋಡು, ಟಾರ್ ರೋಡಿಂದ 1.25 ಕಿಲೋಮೀಟ್ರು ಇದೇ ರೋಡಲ್ಲಿ ಬರಬೇಕು. ಈ ರೋಡಲ್ಲಿ ಬಂದುಬಿಟ್ಟು ಇದಕ್ಕೆ ಅಟ್ಯಾಚ್ ಇರ್ತಕ್ಕಂಥ ಜಮೀನಿನ ಎರಡನೇ ಜಮೀನಿಗೆ, ಅಂದರೆ ಈ ಜಮೀನು ಬಿಟ್ಟು ಆಚೆ ಹೋದರೆ ಆ ಜಮೀನು 5 ಎಕರೆ ಜಮೀನು ಬಂದುಬಿಟ್ಟು ನೋಡಿ, ಇದೇ ಜಮೀನು. ಇದು 5 ಎಕರೆ ಜಮೀನು. ಇಲ್ಲೇನು ಲೊಕೇಶನು, ಏನು ಇದರಲ್ಲಿ ಫೆಸಿಲಿಟಿ ಇದೆ, ಮಣ್ಣು ಇದೆ, ಬೆಲೆ ಏನು ನೋಡೋಣ. ಫಸ್ಟು ಮಣ್ಣು ಸರ್. ಮಣ್ಣು ತುಂಬ ಫಲವತ್ತಾದ ಮಣ್ಣು, ಅಂದರೆ ಪ್ಯೂರ್ ರೆಡ್ ಸಾಯಿಲ್ ಇದೆ, ಕೆಂಪು ಭೂಮಿ. ಇದರಲ್ಲಿ ನೀವು ಯಾವ ರೀತಿ ಬೆಳೆ ಬೇಕಾದ್ರೂ ಬೆಳಿಬೋದು. ತುಂಬ ನ್ಯೂಟ್ರಿಷನ್ನು, ತುಂಬ ಫಲವತ್ತಾದ ಭೂಮಿ ಈ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ವೇದಾವತಿ ನದಿಯಿಂದ ಕೇವಲ ಒಂದು 700 ಮೀಟ್ರ್ 800 ಮೀಟರ್ ದೂರದಲ್ಲಿ ಈ ಜಮೀನು ಬರುತ್ತೆ. ಅಂದರೆ ವಾಟ್ರ್ ಸೋರ್ಸ್ ಬಂದುಬಿಟ್ಟು ತುಂಬಾ ರಿಚ್ ಆಗಿದೆ. ಜೊತೆಗೆ ಈ ಜಮೀನಲ್ಲಿ ಒಂದು ಬೋರ್ ಕೂಡ ಇದೆ. 2 ಇಂಚು ಫುಲ್ಲು ನೀರು ಬರುತ್ತೆ. ಆಮೇಲೆ ನಾನು ಬೋರ್ ತೋರಿಸ್ತೀನಿ. ಇದು ಚಳ್ಳಕೆರೆ ಟೌನ್ನಿಂದ ಕೇವಲ 31 ಕಿಲೋಮೀಟ್ರು ಆಗುತ್ತೆ. 30 ಕಿಲೋಮೀಟ್ರು ಟಾರ್ ರೋಡು, 1 ಕಿಲೋಮೀಟ್ರ್ ಮಣ್ಣಿನ ರೋಡು. ಆ ಮಣ್ಣಿನ ರೋಡಿಗೆ ಎರಡನೇ ಜಮೀನಿದು. ಒಳಗಡೆ ಬರೋದಕ್ಕೆ ಫೈನ್ ರೋಡ್ ಇದೆ, ಅಂದರೆ ನಿಮ್ಮ ಲಾರಿ, ಟ್ರ್ಯಾಕ್ಟರ್, ಎನಿವನ್ ಏನು ಬೇಕಾದ್ರೂ ಬರ್ಬೋದು. ಒಳ್ಳೆ ರೋಡ್ ಕೂಡ ಇದಕ್ಕೆ ವ್ಯವಸ್ಥೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ ಪ್ರಾಪರ್ಟಿ. ಜೊತೆಗೆ ಈ ಜಮೀನು ಈಗಲೂ ಜನರಲ್ಲು, ಮೂಲದಲ್ಲಿಯೂ ಕೂಡ ಜನರಲ್ ಜಮೀನಾಗಿದೆ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ಇದರ ಬೆಲೆ ಬಂದುಬಿಟ್ಟು ಜಮೀನಿನ ಓನರು ಇದಕ್ಕೆ 12 ಲಕ್ಷ ಹೇಳ್ತಿದ್ದಾರೆ. ಕಡಿಮೆ ಆಗುತ್ತೆ, ಒಂದು 10.5, 11, 10 ಎಷ್ಟು ಬೇಕಾದ್ರೂ ಆಗ್ಬೋದು. ಜಮೀನು ಮಾತ್ರ ತುಂಬಾ ಚೆನ್ನಾಗಿದೆ. ಜೊತೆಗೆ ಫಲವತ್ತಾದ ಜಮೀನಿದೆ, ತುಂಬ ಫಲವತ್ತಾದ ಜಮೀನು. ಇಲ್ಲಿ ನೀವು ಕರೆಂಟಿದ್ದಕ್ಕೆ ಕೂಡ, ಕರೆಂಟ್ ಅಥವಾ ಏನೋ ವಿದ್ಯುತ್ತಿಗೆ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಇದೇ ಜಮೀನಲ್ಲಿ ಅಟ್ಯಾಚ್ ಕರೆಂಟ್ ಲೈನ್ ಹೋಗಿರೋದ್ರಿಂದ ಇಲ್ಲಿಂದನೇ ಸಹ ನೀವು ನೇರವಾಗಿ ಕರೆಂಟನ್ನು ತಗೊಂಡು ನೀರಾವರಿ ಮಾಡ್ಕೋಬೋದು. ಈಗಾಗಲೇ ಇದು ಮೂಲದಲ್ಲಿ ನೀರಾವರಿ ಜಮೀನೇ, ಬೋರ್ ಕೂಡ ಇದೆ, ಫುಲ್ ನೀರೂ ಬರ್ತಿದೆ. ಅವರು ಕಾರಣಾಂತರಗಳಿಂದ ಇದನ್ನು ಅವ್ರು ಉಳುಮೆ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನೋಡಿ, ಬೋರ್ ತೋರಿಸ್ತಿದೆ, ಸೌಂಡ್ ಬರುತ್ತೆ ನೋಡ್ರಿ, ಕಲ್ಲು ಹಾಕಿದ್ರೆ ಮೇಲೆ ಇದೆ. 50 ಅಡಿಯಲ್ಲಿ ನೀರಿದೆ. ಅಂದರೆ ಇಲ್ಲಿಂದ ಒಂದು 700 ಮೀಟ್ರಲ್ಲಿ ನದಿ ಇರೋದ್ರಿಂದ